ಉದಾಹರಣೆ ಕೊಡ್ತಾರೆ. ಒಂದು ಖಾಲಿ ಮಡಿಕೆ ಇಟ್ಟಿರಿ, ರೂಮಲ್ಲಿ ಒಂದು ಖಾಲಿ ಮಡಿಕೆ ಇಟ್ಟರೆ ಮಡಿಕೆ ಒಳಗೂ ಗಾಳಿ ಇದೆ, ಮಡಿಕೆ ಹೊರಗೇನೂ ಗಾಳಿ ಇದೆ. ಅದನ್ನು ಗಮನಿಸ್ತೀವಿ ಹೇಗೆ, ಇದು ಮಡಿಕೆ ಒಳಗಿನ ಗಾಳಿ, ಇದು ಮಡಿಕೆ ಹೊರಗಿನ ಗಾಳಿ ಅಂತ ಎರಡಾಯಿತು. ಟಳ್ಳಂತ ಮಡಿಕೆ ಒಡೆದ್ಬಿಡಿ, ಏನಾಗ್ತದೆ ಅವಾಗ? ಒಳಗಿನ ಹೊರಗಿನ ಗಾಳಿ ಒಂದೇ ಆಗುತ್ತೆ. ಹಾಗೆ ಬಾಹ್ಯದಲ್ಲಿ ಮಾತ್ರ ಅಲ್ಲ, ಒಳಗೂ ಅಂತರಂಗದಲ್ಲಿ ನಾನು ಅರಿವನ್ನು ತುಂಬಿಕೊಂಡಾದರೆ ಅದು ಮಾತ್ರ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಂದು ಸಲ ನಮ್ಮ ಅಜ್ಞಾನದ ಅರಿವು ಇರಬೇಕಾಗ್ತದೆ ನಮಗೆ. ಎಷ್ಟೋ ಸಲ ನಮಗೆ ಏನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಒಂದು ಭಾಳ ಚಂದದ ಮಾತಿದೆ, ಹೀ ಹೂ ನೋಸ್ ನಾಟ್ ಆ್ಯಂಡ್ ನೋಸ್ ನಾಟ್ ಹಿ ನೋಸ್ ನಾಟ್, ಹೀ ಈಸ್ ಅ ಫೂಲ್ ಶನ್ಯಂ ಅಂತ. ಹೀ ಹೂ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ. ನೋಸ್ ನಾಟ್ ಹಿ ನೋಸ್ ನಾಟ್, ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅವನಿಗೆ. ಹೀ ಈಸ್ ಅ ಫೂಲ್ ಶನ್ಯಂ, ಹುಚ್ಚೈತಾನೆ, ಬಿಟ್ಬಿಟ್ರಿ, ಅವ್ನು ಹಚ್ಕೊಳ್ಳೋಕೆ ಹೋಗಬೇಡಿ. ಹೀ ಹೂ ನೋಸ್ ನಾಟ್ ಆ್ಯಂಡ್ ನೋಸ್ ಹಿ ನೋಸ್ ನಾಟ್, ಹಿ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವನಿಗೆ. ಹಿ ಈಸ್ ಇನ್ನೋಸೆಂಟ್, ಟೀಚ್ ಹಿಮ್, ಅವನಿಗೆ ಕಲಿಸಿ. ಹೀ ಹೂ ನೋಸ್ ಆ್ಯಂಡ್ ನೋಸ್ ಹಿ ನೋಸ್, ಹಿ ಈಸ್ ವೈಸ್, ಫಾಲೋ ಹಿಮ್ ಅಂತ. ಯಾರಿಗೆ ಗೊತ್ತಿದೆಯೋ, ಗೊತ್ತಿದೆ ಅಂತ ಗೊತ್ತಿದೆಯೋ ಅಂಥ ಬುದ್ಧಿವಂತ ಅವನ ಹಿಂದೆ ಹೋಗಿ ನೀವು ಅಂತ. ಎಷ್ಟು ಚಂದದ ಮಾತು. ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ಘಟನೆಗಳಾಗ್ತಾವೆ, ತಮಾಷೆ ಘಟನೆಗಳು, ಟಕ್ಕಂತ ಒಂದು ಅರಿವನ್ನು ಕೊಡ್ತವೆ. ತಾತ್ಪೂರ್ತಿಕ ಅರಿವಾದರೂ ಕೂಡ ಅಡ್ಡಿ ಇಲ್ಲ, ಸ್ವಲ್ಪ ಪ್ರಯೋಜನಕ್ಕೆ ಬರ್ತದೆ. ನನಗೆ ಆದಂಥ ಘಟನೆ ಇದು. ಸುಮಾರು 25 ವರ್ಷದಿಂದ 30 ವರ್ಷದಿಂದ 3 ದಶಕದ ಹಿಂದೆ ನಾನು ಬಸವೇಶ್ವರ ನಗರಕ್ಕೆ ಹೋಗ್ಬೇಕು. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ನಿಂದ ತಿರ್ಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಯಶವಂತಪುರ ಮೇಲೆ ಬರಬೇಕು. ನನ್ನ ಮಗ 4ನೇ ಕ್ಲಾಸ್ ಏನೋ ಇದ್ದಾವಾಗ, ಈ ಶಾಲೆಯಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರಲ್ಲ, ಗೊತ್ತಲ್ಲ ಪ್ರಾಜೆಕ್ಟ್ ವರ್ಕ್ ಅಂದರೆ ಅಪ್ಪ ಅಮ್ಮನ ವರ್ಕ್ ಅದು ಅಂತಿರ್ತದೆ. ಎಲ್ಲ ಮಾಡಿ ಚೆಂದಾಗಿ ಬಾಕ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೆ, ಅದನ್ನು ತೊಗೊಂಡು ಹೊರಟ ಅವನು. ನಂದೊಂದು ಅಂಬ್ಯಾಸಡರ್ ಕಾರ್ ಇತ್ತು, ನಾನೇ ಓಡಿಸ್ತಾ ಇದ್ದೆ. ಮಿನಿ ಲಾರಿ ಇದ್ದಂಗೆ ಅಂಬ್ಯಾಸಡರ್ ಕಾರ್ ಅಂದರೆ ಅದು. ಮುಂದೆ ನಾನು ಕೂತಿದ್ದೀನಿ, ಹಿಂದೆ ಅವನು ಪ್ರಾಜೆಕ್ಟ್ ಇಟ್ಕೊಂಡು ಹಿಂದೆ ಕೂತಿದ್ದ ಹುಡುಗ. ಆ ಮೇಕರಿ ಸರ್ಕಲ್ ದಾಟಿ ಮುಂದೆ ಮೇಲೆ ಅವನ ಶಾಲೆ, ಅವನು ಇಳ್ಕೊಂಡ. ಮಕ್ಕಳ ಪರಿಸ್ಥಿತಿ ಭಾಳ ಕಷ್ಟ ಈಗ. ಹೆಗಲಿಗೆ ಒಂದು ಚೀಲ, ಈ ಕಡೆ ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಈ ಪ್ರಾಜೆಕ್ಟ್ ಬಾರಿ ಹಿಡ್ಕೋಬೇಕು ಅವನು. ನೋಡಿ, ಇರೋದು 2 ಕೈ, ಅದಕ್ಕೆ ದೇವರಿಗೆ 4 ಕೈ ಯಾಕೆ ಅಂತ ಗೊತ್ತಾಗುತ್ತೆ ನನಗೆ. ಎಷ್ಟೊಂದು ಕೊಡ್ತೀವಲ್ಲ ದೇವರಿಗೆ, ಹಿಡ್ಕೋಬೇಕಲ್ಲ ಅದನ್ನು. ಅವನೇನು ಮಾಡ್ದ, ಈ ಇಟ್ಕೊಂಡಿದ್ದಾನೆ, ಎಲ್ಲ ಹೆಗಲಿ ಹಾಕ್ಕೊಂಡು ಪ್ರಾಜೆಕ್ಟ್ ಹಿಂಗೆ ಇಟ್ಕೊಂಡ. ಇನ್ನು ಬಾಗಿಲು ಹಾಕೋದು ಹೆಂಗೆ, ಇಳಿದಿದ್ದಾನಲ್ಲ ಕಾರಿಂದ, ಹಿಂಗೆ ಭುಜದಿಂದ ಹೆಂಗೆ ತಳ್ಳಿದ. ಸಣ್ಣ ಹುಡುಗ, ಈ ಅಂಬ್ಯಾಸಡರ್ ಕಾರ್ ಹೆಂಗೆ ತಕ್ಷಣ ಲಾಕ್ ಆಗೋದಿಲ್ಲ, ಇಟ್ ಟೇಕ್ಸ್ ಟೈಮ್. ಹಿಂಗೆ ಮಾಡಿದಾಗ ಆಗಿದೆ ಅಂತ ಹೊರಟ. ನಾನು ಹೊರಟು ಬಿಟ್ಟೆ ಮುಂದೆ. ಜೋರಾಗಿ ಹೋಗಿ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಒಂದು ಸರ್ಕಲ್ ಇತ್ತವಾಗ, ಈಗೆಲ್ಲ ಸರ್ಕಲ್ ಹೋಗ್ಬಿಟ್ಟಿದ್ದಾವೆ. ಆ ಸರ್ಕಲ್ ಮುಂದೆ ಸುಯಿ ಅಂತ ಟರ್ನ್ ಮಾಡ್ಕೊಂಡು ಸೀದಾ ಯಶವಂತಪುರ ಕಡೆ ಹೋಗ್ತಾ ಇದ್ದೀನಿ. ತಮಾಷೆ ಆಯ್ತು ಅವಾಗ. ರೋಡಲ್ಲಿ ಜನ ಇಲ್ಲ, ಬೆಳಿಗ್ಗೆ 7:30ಗೆ ಜಾಸ್ತಿ ಜನ ಇಲ್ಲ. ಬೆಂಗಳೂರು ಎಷ್ಟು ಗದ್ದಲಾನು ಇರಲಿಲ್ಲ 30 ದಶಕ